ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ಧಾರವಾಡ ಜಿಲ್ಲೆಯ ಧಾರವಾಡ 71ನೇ ವಿಧಾನಸಭಾ ಕ್ಷೇತ್ರದ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರ್ತಕ್ಕಂಥ ಮೊಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನೂತನವಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರ್ತಕ್ಕಂಥ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಕಾಂಗ್ರೆಸ್ನ 5 ಗ್ಯಾರಂಟಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಇಂದು ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿ, ನಿವೃತ್ತಿ ಸೈನಿಕರಾಗಿರ್ತಕ್ಕಂಥ ಪೂರ್ಣವಾಗಿ ಅವಧಿಯನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ರಾಮಪ್ಪ ಕೊಳ್ಳಿಯವರು. ಅವರು ಅಲ್ಲಿ ಗಡಿ ರಕ್ಷಣೆ ಮಾಡಿದ್ದಾರೆ. ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಊರು ಡೆವಲಪ್ಮೆಂಟ್ ಮಾಡಬೇಕು, ನನ್ನ ಊರಿನ ಜನಕರಿಗೆ ಅನೇಕ ರೀತಿಯಿಂದ ಡೆವಲಪ್ಮೆಂಟ್ ಸಹಕಾರವನ್ನು ಕೊಡಬೇಕಂತೇಳಿ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಭಾಗದಲ್ಲಿ ಬಂದಿರತಕ್ಕಂಥ ನೂತನವಾಗಿ ಆಗಿರ್ತಕ್ಕಂಥ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರಬಲ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ರಾಮಪ್ಪ ಕೊಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರನ್ನ ಯಾಕೆ ರಾಜಕಾರಣಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿದ್ರು ಅಂತೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ನಿನ್ನೆ ಏನೋ ಸ್ವಲ್ಪ ಆಸ್ಪತ್ರೆಗೆ ಹೋಗಿದ್ದೀರಂತೆ. ನಿನ್ನೆ ಸರ್ ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬಂದೆ, ಚೆಕಪ್ಗಾಗಿ ಹೋಗಿದ್ದೆ. ಹಾಂ ಸರ್. ಓಕೆ. ಯಾವಾಗ ತಾವು ಸೈನಿಕರಾಗಿ ಜಾಯ್ನಿಂಗ್ ಆಗಿದ್ರಿ? ಯಾವಾಗ ನಿವೃತ್ತಿ ಪಡೆದುಕೊಂಡ್ರಿ? ಯಾವ್ಯಾವ ರಾಜ್ಯದಲ್ಲಿ ತಾವು ಪೋಸ್ಟಿಂಗ್ನಿಂದ ಬಂದ್ರಿ ಸರ್ ನೀವು? ನಾವು 12 ಆಗಸ್ಟ್ 1987ದಲ್ಲಿ ಆರ್ಮಿಗೆ ಭರ್ತಿಯಾದೆ. ವೆಲ್ಲಿಂಗ್ಟನ್ ಮಡ್ರಾಸ್ ರೆಜಿಮೆಂಟ್ ಸೆಂಟರ್ ಅಲ್ಲಿ ಇರುತ್ತದೆ, ಅಲ್ಲಿ ಟ್ರೈನಿಂಗ್ ಮಾಡಿ ಆನಂತರ 1989ದಲ್ಲಿ ಇದು JNDKನಲ್ಲಿ ಕೇರಿ ಅಂತಿದೆ, ಅಲ್ಲಿ ಪೋಸ್ಟಿಂಗ್ ಆಯಿತು. ಆನಂತರ ಫಿರೋಜ್ಪುರಕ್ಕೆ ಬಂದೆ. 4 ವರ್ಷದ ನಂತರ ಫಿರೋಜ್ಪುರಕ್ಕೆ ಬಂದೆ. ಅದು ಪಂಜಾಬ್ನಲ್ಲಿದೆ, ಸತ್ಲೇಜ್ ಬ್ರಿಡ್ಜ್ ಸಮೀಪಿದೆ. ಅಲ್ಲಿ ಬಂದೀವಿ. ಅಲ್ಲಿ ಅವಾಗ ಖಲಿಸ್ತಾನ್ ಕಮಾಂಡೋದು ಭಾಳ ಹಾವಳಿ ಇತ್ತು. ಹೌದು ಹೌದು. ಆವಾಗ ಅಲ್ಲಿ ಒಂದು 4 ವರ್ಷ ಸರ್ವಿಸ್ ಮಾಡಿ ಅಲ್ಲಿಂದ ನಾವು ಇಲ್ಲಿ ಹಾತಿಗಡ ಅಸ್ಸಾಂನಲ್ಲಿ ಪೋಸ್ಟಿಂಗ್ ಆಯಿತು. ಅಸ್ಸಾಂ ಪೋಸ್ಟಿಂಗ್ ಸೆಕೆಂಡ್ ಪೋಸ್ಟಿಂಗ್. ಹಾಂ. ಮೊದಲನೇ ಪೋಸ್ಟಿಂಗ್ ಕೇರಿ. ಸೆಕೆಂಡ್ ಪೋಸ್ಟಿಂಗ್ ಪಂಜಾಬ್ ಫಿರೋಜ್ಪುರ್ ಪಂಜಾಬ್. ಸೆಕೆಂಡ್ ಅಸ್ಸಾಂ. ಥರ್ಡ್ ಪೋಸ್ಟಿಂಗ್ ಅಸ್ಸಾಂ ಅಂತೇಳಿ ರಂಗಿಯಾ ಅಂತೇಳಿ ಅಲ್ಲಿ ಸರ್ವಿಸ್ ಮಾಡಿದ್ವಿ. ಅಲ್ಲಿಂದ ಗುಜರಾತ್ ಪೋಸ್ಟಿಂಗ್ ಆಯಿತು. ಫೋರ್ತ್ ಅಲ್ಲಿ ಜಾಮ್ನಗರದಲ್ಲಿ ಸರ್ವಿಸ್ ಮಾಡಿದ್ವಿ. ಅಲ್ಲಿಂದ ಮತ್ತೆಗೇನು JNDK ಅಲ್ಲಿ ತಂಗ್ದಾರ್ ಅಂತಿದೆ. ಶ್ರೀನಗರ ಮುಂದೆ ಬಾರಾಮುಲ್ಲಾ ಕುಪ್ಪೋಡ ದಾಟಿ ತಂಗ್ದಾರ್ ಅಂತಿದೆ, ಕೇಳಿದ್ದೇನೆ. ಅಲ್ಲಿ ಸರ್ವಿಸ್ ಮಾಡಿದ್ವಿ. ಅಲ್ಲಿಂದ ಮತ್ತು RR ಕಂಪಲ್ಸರಿ ಕಟ್ ಮಾಡ್ಬೇಕಂತೇಳಿ 6ನೇ ಪೋಸ್ಟಿಂಗಿಗೆ RR ಅಂತೇಳಿ ಕಂಪಲ್ಸರಿ ಕಟ್ ಮಾಡ್ಬೇಕಂತ ಬಂತು. ಅದು ಅಲ್ಲಿ RR ಅಲ್ಲಿ ಪೋಸ್ಟಿಂಗ್ ಆಗಿ ಸೂರನ್ಕೋಟದಲ್ಲಿ ಇದ್ದೀವಿ. ಅಲ್ಲಿಂದ ಮತ್ತು 7ನೇ ಪೋಸ್ಟಿಂಗ್ ಮಧ್ಯಪ್ರದೇಶದಲ್ಲಿ ಮೂವ್ ಅಂತಿದೆ, ಇನ್ಫಂಟ್ರಿ ಸ್ಕೂಲ್ ಮೂವ್. ಅಲ್ಲಿ ಆರ್ಮಿ ವಾರ್ ಕಾಲೇಜಿನಲ್ಲಿ ವರ್ಕ್ ಮಾಡಿದೆ. ಅಲ್ಲಿಂದ ನಾನು 2004ನೇ ಇಸ್ವಿ ಸೆಪ್ಟೆಂಬರ್ 4ಕ್ಕೆ ರಿಟೈರ್ಮೆಂಟ್ ಆಗಿ ಊರಿಗೆ ಬಂದ ಮೇಲೆ ನಿಮ್ಮ ನಮ್ಮ ದೇಶ ರಕ್ಷಣೆ ಕೆಲಸಕ್ಕೂ ಈ ಗ್ರಾಮದಲ್ಲಿ ಬಂದು ಸಮಾಜ ಸೇವೆಗೂ ಇರುವಂಥ ವ್ಯತ್ಯಾಸ ಏನು ಸರ್ ನಿಮಗೆ? ಸರ್, ದೇಶ ರಕ್ಷಣೆ ಮಾಡುವಲ್ಲಿ ನಮಗೆ ದೇಶದ ಬಗ್ಗೆನೇ ಚಿಂತೆ ಇರುತ್ತೆ. ನಮ್ಮ ವಿರೋಧ ದೇಶಗಳ ಮೇಲೆ ಯಾವತ್ತೂ ನಾವು ಅದನ್ನೇ ವಿಚಾರ ಮಾಡ್ತಿರ್ತೇವೆ. ದೇಶದ ಬಗ್ಗೆ ನಾವು ದೇಶವನ್ನು ರಕ್ಷಣೆ ಮಾಡಬೇಕು, ವಿರೋಧಿ ದೇಶಗಳನ್ನು ಹತ್ತಿಕ್ಕಬೇಕು. ನಮಗೆ 24 ತಾಸು ಅದೇ ಇರುತ್ತೆ. ಆ ನಂತರ ಇಲ್ಲಿ ಊರಿಗೆ ಬಂದ ತಕ್ಷಣ ನಾನು ಏಕೆ ಪಾಲಿಟಿಕ್ಸಲ್ಲಿ ಬರಲಿಕ್ಕೆ ಇಂಟ್ರೆಸ್ಟ್ ಪಟ್ಟೆ ಅಂದರೆ, ನಾವು ಜಮ್ಮು ಕಾಶ್ಮೀರದಲ್ಲಿ ಆವಾಗ ವಾಜಪೇಯಿಯವರು, ಆದ್ವಾನಿಯವರು, ಪ್ರಮೋದ್ ಮಹಾಜನವರು ಅಲ್ಲಿ ಜೆಂಡಾ ಏರಿಸಿದರು. ಆವಾಗ ಬಹಳಷ್ಟು ಐಡಿಯಾದು ಬ್ಲಾಸ್ಟ್ ಆಗ್ತಾಯಿತ್ತು. ಆವಾಗ BJP ಅವರ ಇದನ್ನು ನೋಡಿ ನನಗೆ BJP ಬಗ್ಗೆ ಆವಾಗ ಇಂಟ್ರೆಸ್ಟ್ ಬಂತು. ನಾನು ಬಂದಿಂದ BJP ಕಡೆ ಮೊದಲೇ ಒಲವಿತ್ತು. ನಾವು ಸರ್ವಿಸ್ ಮಾಡುವಾಗ ಅವರೆಲ್ಲ
ಇದನ್ನು ನೋಡಿ ವಾಜಪೇಯಿ ಅವ್ರ ಮೇಲೆ ಭಾಳ ನಮಗೆ ಇಷ್ಟ. ಎಸ್. ಏಕೆಂದರೆ ವಾಜಪೇಯಿ ಅವರು ಪ್ರೋಕ್ರಾಮ್ದಲ್ಲಿ ಪರಮಾಣು ಬ್ಲಾಸ್ಟ್ ಮಾಡಿದರು. ಅವಾಗ ಅಬ್ದುಲ್ ಕಲಾಂ ಅವರಿದ್ದರು ರಾಷ್ಟ್ರಪತಿ. ಅವರೆಲ್ಲ ಒಳ್ಳೊಳ್ಳೆ ಇದನ್ನು ಮಾಡಿದ್ದಾರೆ. ಸರಿ, ವಾಜಪೇಯಿ ಅವರು ಇಲ್ಲಿ ಬಂದ ಮೇಲೆ ಮೊದಲಿಗೆ ತಾವು ಪಕ್ಷಕ್ಕೆ ಗುರುತಿಸ್ಕೊಳ್ರಿ, ಪಕ್ಷದಲ್ಲಿ ಬದ್ರಿ, ಯಾವುದಾದ್ರೂ ಚುನಾವಣೆಗೆ ಹೋಗಿದ್ರ ಅಥವಾ ಇದೇ ಮೊದಲನೇ ಬಾರಿ ತಾವು ಚುನಾವಣೆಗೆ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ರಿ? ಇಲ್ಲ ಸರ್, ಅದು ಸೊಸೈಟಿ ಇಲ್ಲಿ ಫೈಟ್ ಮಾಡಿದೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ. ಹ್ಞೂ ರೀ, ನಮ್ಮೂರಲ್ಲಿ ಸೊಸೈಟಿ ಇದೆ, ಅದರಲ್ಲಿ ಫೈಟ್ ಮಾಡಿದೆ. ಅವಾಗ ಕೃಷಿ ಪತ್ತಿನ ಸೊಸೈಟಿ. ಹ್ಞೂ ರೀ. ಎಸ್. ಅವಾಗೇ ಏನಾಯ್ತು ಅಂತಂದರೆ ನನಗೆ ರಾಜಕೀಯ ಬಗ್ಗೆ ಐಡಿಯಾ ಕಡಿಮೆ. ರಾಜಕೀಯನ ಬೇರೆ, ಇದು ಸರ್ವಿಸ್ನೇ ಬೇರೆ ಇರುತ್ತೆ. ಅದಕ್ಕಾಗಿ ಆ ನಂತರ ನನಗೆ ಇಂಟ್ರೆಸ್ಟ್ ಭಾಳ ಬಂತು. ಊರ ಕಡೆ ಅವತ್ತು ಸೇಮಾ ಮಸ್ತಿಯವರು MLA ಇದ್ದಾಗ ಇಲ್ಲಿ ರೋಡ್ಗಳಿದ್ದಿದ್ದಿಲ್ಲ, ಮತ್ತು 80 ಲಕ್ಷದ ಕಾಮಗಾರಿ ಅವರು ಹಾಕಿಸ್ಕೊಂಡು ಬಂದರು ಸೇಮಾ ಮಸ್ತಿಯವರು 2008ರಿಂದ 2013ವರೆಗೆ. ಹ್ಞೂ ರೀ. ಅವಾಗ ನಾವೆಲ್ಲರಿಗೆ ಡಿವೈಡ್ ಮಾಡಿ ಪ್ರತಿ ಮೆಂಬರಿಗೂ ನಾವು ಭೇದ ಭಾವ ಇಲ್ದಂಗೆ ಎಲ್ಲ ಮಾಡಿಕೊಡ್ತೀವಿ. ಮತ್ತು 14 ಹಳ್ಳಿಗೆ ನೀರಿಂದ ಇದನ್ನು ಮಾಡಿದ್ರು ಸೇಮಾ ಮಸ್ತಿಯವರು. ಮತ್ತು ಮೊರಬತ್ ದಾರಿ ಡಾಂಬರೀಕರಣ ಮಾಡಿಸಿದ್ರು. ಆವಾಗ ಜಗದೀಶ್ ಶೆಟ್ಟರ್ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾಗ ಅಲ್ಲಿಂದ ಶಂಕ್ಷನ್ ಮಾಡಿಸ್ಕೊಂಡು ಮಾಡಿದರು. ಸರಿ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕಡೆ ನಿಮ್ಮ ಮುಖ ಯಾಕೆ ಮಾಡಿದ್ರಿ ಸರ್? ಅವಾಗ ಜನರ ಸೇವೆ ಮಾಡಬೇಕು, ಇಂಪ್ರೂವ್ ಮಾಡಬೇಕು. ಹೊರಗಡೆ ಸರ್ವಿಸ್ ಮಾಡಿ ಬರ್ತಿದ್ವಲ್ಲ, ಮಹಾರಾಷ್ಟ್ರದ ರೋಡು ಆ ಕಡೆ ಇರುವಂಥವೆಲ್ಲ ನೋಡಿ ಇಲ್ಲಿ ಊರಿಗೆ ಬಂದಾಗ ಸಿಸ್ಟಮೆಟಿಕ್ ಸರಿ ಇಲ್ಲ ಅಂತ ಇದೆಲ್ಲ ಸಿಸ್ಟಮೆಟಿಕ್ ಮಾಡಬೇಕಂತ ನಮಗೆ ಆಸಕ್ತಿ ಬಂದು ಇದರ ಕಡೆ ಒಲವು ಇತ್ತು. ಜನ ನೀವು ಬರ್ತಾ ಇದ್ದೀರಂದ ತಕ್ಷಣ ರಾಜಕೀಯಕ್ಕೆ ನಿಮ್ಮ ಬಗ್ಗೆ ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ ಯಾವ ರೀತಿ ತೋರ್ತಾ ಇದ್ದಾರೆ? ನಾವು ಜನರಿಗೆ ಎಲ್ಲರ ಕೂಡ ಬೆರಿತೀವಿ. ನಾವು ಅವ್ರ ಮನಸ್ಸಿನಲ್ಲಿ ಏನಿದೆ, ಏನು ಮಾಡಬೇಕಂತ ಅಂತಿದ್ದಾರೆ, ಇವ್ರಿಗೆ ಕೆಲಸ ಕಾರ್ಯಗಳು ಮಾಡೋರು ಹೇಗಿರಬೇಕು. ಈಗ ನಮ್ಮಲ್ಲಿ ಏನಿರ್ತಂದ್ರೆ ಆರ್ಮಿಯವ್ರು ಅಂದರೆ ಒಂದು ಸಿಸ್ಟಮೆಟಿಕ್ ಇರ್ತೈತೆ. ನಮಗೆ ಇವತ್ತು ಮಾಡಬೇಕಪ್ಪ, ಶಿಸ್ತಿನ ಸಿಪಾಯಿ. ಇವತ್ತು ಕೆಲಸ ಮಾಡ್ಬೇಕಂತಂದ್ರೆ ಅಲ್ಲಿ ನಾವು ಟೈಮ್ ನೋಡೋದಿಲ್ಲ, ಶರೀರ ಬಗ್ಗೆ ನೋಡೋಲ್ಲ, ನಾವು ಮಾಡಲೇಬೇಕು. ಈಗ ಅಲ್ಲಿ ರೋಡ್ಗಳು ಮಾಡಿಸುವಾಗ ನಾವಲ್ಲಿ ನಿಂತು ಮುಗಿಯೋ ತನಕ ಬಿಡ್ತಿದ್ದಿಲ್ಲ ಅಲ್ಲಿ, ಮತ್ತು ಆಜು ಬಾಜು ಗಲಾಟೆ ಆಗ್ತವೆ. ಆದರೂ ಅದನ್ನು ಸರಿದೂಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸೋದು, ಯಾರಿಗೂ ಅನ್ಯಾಯ ಆಗ್ಲಂಗೆ ನೋಡ್ಕೊತಿದ್ವಿ. ಸರಿ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಮೀನ್ವಾಯಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಪ್ರಬಲ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿ ಆಗಿದ್ದೀರಿ. ಈ ಆಕಾಂಕ್ಷಿ ಹೆಸರು ಕ್ಷೇತ್ರದಲ್ಲಿ ಜನರಿಂದ ಬರ್ತಾ ಇರೋದರಿಂದ ಅಥವಾ ಅವರಾಗಿ ನಿಮ್ಮ ಹೆಸರು ತೊಗೊತಾ ಇದ್ರ, ನೀವು ಯಾವತ್ತಾದರೂ ಡಿಸೈಡ್ ಮಾಡಿದ್ರೆ ನಾವು ಹೋಗ್ಬೇಕಂತ ಜನರ ಮುಂದೆ ಹಂಚ್ಕೊಂಡಿದ್ದೀರಾ ನೀವು? ಇಲ್ಲ, ಮೊದಲು ಇಂಟ್ರೆಸ್ಟ್ ಇತ್ತು. ಈಗ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅದರ ಬಗ್ಗೆ ಕಡಿಮೆ ಆಯಿತು. ಅವಾಗೆ ಇದನ್ನು ಮಾಡಬೇಕಪ್ಪ ಅಂತಂದ್ರೆ ಇದು 2-3 ವರ್ಷದಿಂದ ನೆನಗೋದಿಗೆ ಬೇಕು, 3 ವರ್ಷದಿಂದ ಡಿಲೇ ಆಯಿತು. ಅವಾಗಿಂದ ನಮಗೆ ಅದರ ಬಗ್ಗೆ ಸ್ವಲ್ಪ ಡೌನ್ ಆಯಿತು, ಒಲವು ಕಡಿಮೆ ಆಯಿತು. ಈಗ ಮತ್ತೆ ಯಾಕೆ ಆಸಕ್ತಿ ಒಲವು ಹೆಚ್ಚಿಗೆ ಆಗ್ತಾ ಇದೆ? ಇಲ್ಲ, ಜನರು ಒಳ್ಳೆ ವರ್ಕರ್ ಬೇಕಂತೇಳಿ ಒಂದು ಸ್ವಲ್ಪ ಇದನ್ನು ಮಾಡ್ತಾ ಇದ್ದಾರೆ, ಇದನ್ನು ಮಾಡ್ರಿ ಅಂತೇಳಿ ಬಯಸ್ತಾ ಇದ್ದಾರೆ. ಅದಕ್ಕೆ ನಾವು ಮತ್ತೆ ಒಂದು ಆಯ್ತಪ್ಪ ನಿಮ್ಮ ಇದಿದ್ರೆ ಮಾಡೋಣ ಅಂಥೇಳಿ ನಿರ್ಣಯ ತಗೊಂಡು. ಸರಿ, ಓಕೆ. ಈ ಕಾಂಗ್ರೆಸ್ನ 5 ಗ್ಯಾರಂಟಿ, ಕಾಂಗ್ರೆಸ್ನ ಬೇರೆ ಬೇರೆ ರಾಜ್ಯದಲ್ಲಿ ನೀವು ನೋಡಿರ್ತಕ್ಕಂಥ ಆಡಳಿತಕ್ಕೂ ಈಗಿನ ಸಂದರ್ಭದಲ್ಲಿ ತಾವು ನೋಡ್ತಾ ಇರೋಂಥ ಕರ್ನಾಟಕ ರಾಜ್ಯದ ಆಡಳಿತಕ್ಕೂ ಈ 5 ಗ್ಯಾರಂಟಿಗೆ ವ್ಯತ್ಯಾಸ ಏನಿದೆ ಸರ್? ಸರ್, ಕರ್ನಾಟಕದಲ್ಲಿ ಗ್ಯಾರಂಟಿ ನೋಡಿ ಓಟ್ ಹಾಕಲ್ಲ ಜನ ಇಲ್ಲಿ ವ್ಯಕ್ತಿಗಳನ್ನು, ಇವರು ವರ್ಕ್ ಹೇಗೆ ಮಾಡ್ತಾರೆ ಅದನ್ನು ನೋಡಿ ಇಲ್ಲಿ ಓಟ್ ಹಾಕ್ತಾರೆ. ಇವು ಒಳ್ಳೆಯ ವ್ಯಕ್ತಿ ಅದಾನೋ, ಇದನ್ನು ಬರೀ ಸಿದ್ದರಾಮಯ್ಯ ಒಬ್ಬ ಗ್ಯಾರಂಟಿ ಇದನ್ನು ಮಾಡಿದ್ದಾರೆ, ಉಳ್ಕಿದವರೆಲ್ಲ ಚೆನ್ನಾಗಿ ವರ್ಕ್ ಮಾಡಬೇಕಲ್ಲ. ಇಲ್ಲಿ ಜನರು ಒಳ್ಳೆಯ ವ್ಯಕ್ತಿ ಯಾವ ವರ್ಕ್ ಮಾಡ್ತಾನೆ ಅವನು ಆರಿಸಿ. ಈಗ ಲೋಕಸಭೆ ಚುನಾವಣೆ ಒಳಗೆ ಹೆಂಗಂದ್ರೆ ಗ್ಯಾರಂಟಿ ಸಿದ್ದರಾಮಯ್ಯನೊಬ್ಬನ ನೋಡಿದ್ರೆ ಅಲ್ಲಿ ವರ್ಕ್ ಮಾಡೋರು ಚೆನ್ನಾಗಿರ್ಲಿರ. ಈಗ ಲೋಕಸಭೆ ಚೆನ್ನಾಗಿ ವರ್ಕ್ ಮಾಡಲಿ ಅಂದರೆ ಅವ್ರಿಗೆ ಓಟ್ ಹಾಕೋದಿಲ್ಲ. ಗ್ಯಾರಂಟಿ ಅಷ್ಟೇ ಅವ್ರಿಗೆ ವರ್ಕೌಟ್ ಹಾಕೋದಿಲ್ಲ. ಅಲ್ಲಿ ಚೆನ್ನಾಗಿ ವರ್ಕ್ ಮಾಡೋವಿದ್ರೆ ಅಷ್ಟೇ ವರ್ಕೌಟ್ ಆಗ್ತದೆ. ಸರಿ,
ಈ 5 ಗ್ಯಾರಂಟಿಗಳ ಬಗ್ಗೆ ನೀವು ಅನೇಕ ಹಳ್ಳಿಗಳಿಗೆ ಭೇಟಿ ಮಾಡಿರ್ತೀರಿ, ಅನೇಕ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಿಮ್ಮ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ತಾವು ಭೇಟಿ ಮಾಡಿರ್ತೀರಿ. ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ, ಅನೇಕ ಕಾರ್ಯಕ್ರಮದಲ್ಲಿ ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಜನ ಈ ಗ್ಯಾರಂಟಿ ವಿಷಯಗಳ ಬಗ್ಗೆ ಜನ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಸರ್? ನಿಮಗೆ ಬಂದಿರತಕ್ಕಂಥ ಒಂದು ಪಕ್ಷಾತೀತವಾಗಿ ಮಾತನಾಡೋದಾದರೆ ಈ ಗ್ಯಾರಂಟಿಗಳ ಬಗ್ಗೆ ಫೀಡ್ಬ್ಯಾಕ್ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಸರ್? ಈ ಗ್ಯಾರಂಟಿಗಳಿಗೆ ಪ್ಲಸ್ಸು ಮೈನಸ್ ಎರಡೂ ಇದೆ. ಒಂದಷ್ಟು ಜನರಿಗೆ ಪ್ಲಸ್ ಹೇಳ್ತಾರೆ, ಒಂದಷ್ಟು ಜನ ಮೈನಸ್ ಹೇಳ್ತಾರೆ. ಯಾಕೆಂದರೆ ಈ ಶಕ್ತಿ ಯೋಜನೆಯಲ್ಲಿ ಅಲ್ಲಿ ಗಂಡಸರಿಗೆ ಸೀಟ ಸಿಗೋದಿಲ್ಲ. ಹೌದು, ಇದು ಸಮಸ್ಯೆ ಭಾಳ ಆಗಿದೆ. ಈಗ ಸ್ಟೂಡೆಂಟ್ಗಳು ಬರ್ತಿರ್ತಾರೆ, ಅವ್ರಿಗೆ ಕೂಡ್ಲಿಕ್ಕೆ ಜಾಗನ ಸಿಗೋದಿಲ್ಲ. ಈಗ ಲೇಡೀಸ್ ಏನು ಮಾಡ್ತಾರೆ, ಆಟೋಕ್ಕೂ ಹೋಗೋದಿಲ್ಲ, ಈಗ ಟಾಟಾ ಎ ಸಿಗೂ ಹೋಗೋದಿಲ್ಲ, ಎಲ್ಲರೂ ಬಸ್ಸಿಗೆ ಹೋಗ್ತಾ ಇದ್ದಾರೆ. ಹೌದು, ಇದರಿಂದಾಗಿ ಸಾಮಾನ್ಯ ಜನರಿಗೆ ಸಮಸ್ಯೆ ಭಾಳ ಆಗ್ತಾಯಿದೆ. ಸರಿ, ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಡಿವೈಡ್ ಆಗಿ ಬಂದಿರತಕ್ಕಂಥ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಈ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕರೆ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಟೋಟಲಿ 3 ರಿಂದ 4 ತಾಲೂಕು ಪಂಚಾಯತಿ ಕ್ಷೇತ್ರಗಳಿಗೆ, 6 ರಿಂದ 7 ಬರುವಂಥ ಗ್ರಾಮ ಪಂಚಾಯತಿಗಳಿಗೆ, 20 ರಿಂದ 25 ಬರುವಂಥ ಬೂತ್ಗಳಿಗೆ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ಬೇಕಂತ ಅನ್ಕೊಂಡ್ರಿ ಸರ್? ನಾವು ಪ್ರತಿ ಇದರಲ್ಲಿ ಅನುಭವ ಇದೆ. ನಾವು ಇವತ್ತು ಮಣ್ಣಿನಿಂದ AC ರೂಮ್ಗಳಿಗೆ ಅನುಭವಿಸಿದ್ದೇವೆ. ನಮಗೆ ಎಲ್ಲರ ಬಗ್ಗೆ ನಮಗೆ ಗುರ್ತಿದೆ. ಹಳ್ಳಿಯಲ್ಲಿ ಏನು ಇದು ಆಗಬೇಕು, ಹಳ್ಳಿಯಲ್ಲಿ ಏನಾಗಬೇಕು ಅದರ ಬಗ್ಗೆನೂ ಗುರ್ತಿದೆ. ಬೇರೆ ಬೇರೆ ಊರುಗಳಲ್ಲಿ ಏನೇನು ಕೆಲಸ ಮಾಡಿದರೆ ಜನರಿಗೆ ಸಮಸ್ಯೆ ಏನಿದೆ ಅದರ ಬಗ್ಗೆ ನಮಗೆ ಎಲ್ಲ ತಿಳಿದಿದೆ. ನಾವು ಕೆಳಗಿನಿಂದ ಮೇಲೆ ಬಂದವರು. ಹೌದು, ಮೇಲಿಂದ ಕೆಳಗೆ ಬಂದಂತಾರಲ್ಲ, ಕೆಳಗಿನಿಂದ ಈವನ್ನ ಒಕ್ಕಲ್ತನದ ಮನೆಯಿಂದ ಸಗಣಿ ಬಳದು ಹೊಲದಲ್ಲಿ ಕೆಲಸ ಮಾಡಿ ಈಗ ಎಲ್ಲ ಕೆಲಸ ಮಾಡಿದ್ದೀವಿ ಇದರ ಬಗ್ಗೆ. ಅದಕ್ಕಾಗಿ ನಮಗೆ ಈ ಲೇಬರ್ ಸಮಸ್ಯೆ ಬಗ್ಗೆ ಗುರ್ತಿದೆ. ಈಗ ಊರಲ್ಲಿ ಸಮಸ್ಯೆ ಏನಾಗ್ತಿದೆ, ಅವ್ರಿಗೆ ಏನು ಬೇಕಾಗಿರುತ್ತೆ ಅದರ ಬಗ್ಗೆ ಯಾರೂ ವಿಚಾರ ಮಾಡೋದಿಲ್ಲ. ಆರಿಸಿ ಬಂದಿದ್ದ ನಾವು ಮೆಂಬರ್ ಇರಲಿ ಇಲ್ಲದೇ ಇರಲಿ, ನಾವು ಯಾರೇ ಇದಾಗಬೇಕಂತಂದ್ರೆ ನಾವು ಅದನ್ನು ಫೈಟ್ ಮಾಡ್ತೀವಿ. ಫೈಟ್ ಮಾಡಿ ಆ ಕೆಲಸ ಮಾಡುತ್ತೇವೆ. ಸರಿ, ಇಲ್ಲಿಯವರೆಗೆ ಹಾಂ ಸರ್, ತಾವು ಯಾವ್ಯಾವ ಕೆಲಸದಲ್ಲಿ ಹಿಂದೇಟು ಹಾಕದಂತೆ ಜನ ಮಾತನಾಡೋದು, ರಾಮಪ್ಪ ಕೊಳ್ಳಿಯವರು ಕರ್ಕೊಂಡು ಹೋದ್ರೆ ಆನ್ ದ ಸ್ಪಾಟ್ ಕೆಲಸ ಆಗ್ತೈತಿ, ಇಷ್ಟು ಪ್ರೀತಿ ನಿಮ್ಮ ಮೇಲೆ ಯಾಕೆ? ಆ ಕೆಲಸಗಳನ್ನು ಯಾವ ರೀತಿ ತಗೊಂಬಂದ್ರಿ ಕ್ಷೇತ್ರ ಜನತೆಗೆ? ಮತ್ತೊಂದು ಸರ ನಾವು ಯಾವ್ದಾರ ಈಗ ಅಣ್ತಂಬ್ರ ಜಗಳಿರಲಿ ಯಾರ್ದು ಅದಕ್ಕೆ ನಾವು ಹೋಗಿದ್ದೆ ಅಂದ್ರೆ ಇಬ್ಬರಿಗೆ ತಿಳಿ ಹೇಳಿ ಬಗೆಹರಿಸ್ತೇವೆ. ಮತ್ತೀಗ ಅಣ್ತಂಬ್ರಿಗೆ ಇದಿರ್ತೀವಿ ಖಾತೆಗಳನ್ನು ನಾವು ಆಗಿಂದಾಗ ಮಾಡಿಸ್ಬಿಡ್ತೇವೆ. ಈ ಒಂದಷ್ಟು ಹಿರಿಯರು ಏನು ಮಾಡ್ತಾರೆ, ಅದನ್ನು ಡಿಲೇ ಮಾಡ್ತಾ ಹಗಲೆಲ್ಲ ಅವ್ರ ಮನೆಗೆ ಎಡ್ತಾಕಬೇಕು. ಹೌದು, ಹಾಗೆ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಅವ್ರ ಮನೇಲಿ ಸಮಸ್ಯೆ ಹೆಚ್ಚಿಗೆ ಆಗ್ತದೆ. ನಾವು ಹೆಂಗಂದ್ರೆ ಆ ಸಮಸ್ಯೆ ಬೇಗ ಅದನ್ನು ಕಡಿಮೆ ಮಾಡಿಬಿಡ್ತೇವೆ. ಅದರಿಂದ ಜನರು ಏನು ಮಾಡೋದು, ಒಳ್ಳೆ ಇದನ್ನು ಮಾಡ್ತಾರಪ್ಪ. ಮತ್ತು ಏನಾರ ಅಲ್ಲಿ ರೋಡ್ ಬಗ್ಗೆ ಈಗ ಸಾರ್ವಜನಿಕರಿಗೆ ಏನಾರು ತೊಂದರೆ ಆಗ್ತದೆ ಅಲ್ಲಿ ಓಡಿ ಹೋಗಿ ಇದನ್ನು ಮಾಡ್ತೇವೆ. ಅಂಥ ಕೆಲಸಗಳಿಗೆ ನಾನು ಹೆಚ್ಚಿನ ಆದ್ಯತೆ ಕೊಡ್ತೇನೆ. ಓಕೆ, ದೇಶ ಸೇವೆಗೂ ಗ್ರಾಮ ಸೇವೆಗೂ ಇರುವಂಥ ವ್ಯತ್ಯಾಸ ಏನು ಸರ್? ಸರ್, ದೇಶ ಸೇವೆಯಲ್ಲಿ ನಾವು ಈಗ ನಮ್ಮ ವಿರೋಧಿ ದೇಶಗಳಿದ್ದಾವೆ, ಪಾಕಿಸ್ತಾನ ಆಗಲಿ, ಚೈನಾ ಆಗಲಿ, ಭೂಟಾನ್ ಆಗಲಿ, ಬರ್ಮಾ ಆಗಲಿ, ಈಗ ಶ್ರೀಲಂಕಾ ಆಗಲಿ, ಯಾವುದೇ ದೇಶಗಳ ಬಗ್ಗೆ ನಾವು ನಮ್ಮ ಇಂಡಿಯಾದ ಸೈನಿಕರು ಭಾಳ ಸ್ಟ್ರಾಂಗ್ ಇದ್ದಾರೆ. ಭಯ ಪಡೋದಿಲ್ಲ, ಪಾಕಿಸ್ತಾನ ಸೈನಿಕರಿಂದ ಹೆದರಿ ಓಡಿ ಹೋಗೋದಿಲ್ಲ. ಮತ್ತು ನಾವು ಹೆಂಗಂದ್ರೆ ನಾವು ಜೀವನದ ಬಗ್ಗೆ ನಮಗೆ ಏನೂ ಇದಿಲ್ಲ, ನಮಗೆ ದೇಶದ ಬಗ್ಗೆ ಅಭಿಮಾನ. ನಮ್ಮ ದೇಶ ಮುಂದೆ ಹೋಗಬೇಕು, ನಮ್ಮ ನೆಲ, ನಮ್ಮ ಜಲ, ನಮ್ಮ ರಕ್ಷಣೆ. ಮತ್ತು ಇಲ್ಲಿ ಏನು ಸಮಸ್ಯೆ ಇರ್ತಾವಂತಂದರೆ ದೇಶದ ಬಗ್ಗೆ ನಮಗೆ ಯಾವ ಜಾತಿ ಭೇದ ಯಾವುದೇ ಇರೋದಿಲ್ಲ. ಇಲ್ಲೊಂದು ಸ್ವಲ್ಪ ಅದು ಇದೆ, ಅದು ಹೆಚ್ಚಿಗೆ. ಹಾಂ, ಆ ಜಾತಿ ಈ ಜಾತಿ ಅಂಥೇಳಿ ಇವೆಲ್ಲ ಬರ್ತವೆ. ನಾವು ಸೈನಿಕರಿದ್ದಾಗ ನಮಗೆ ಯಾವ ಜಾತಿಯವರು ಅನ್ನೋದು ಗೊತ್ತಿರಲ್ಲ. ಯಾರು ಅಡಿಗೆ ಮಾಡಿ ಹಾಕ್ತಾರ ಅನ್ನೋದು ಗೊತ್ತಿಲ್ಲ, ಯಾರು ನಮ್ಮ ಕಟಿಂಗ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ, ನಮ್ಮ ಯಾರು ಅರ್ಬಿ ತೊಳಿತಾರ ಅನ್ನೋದು ಗೊತ್ತಿಲ್ಲ, ಯಾರು ಅರ್ಬಿ ಇಸ್ತ್ರಿ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಅವಾಗೆ ನಾವು ಎಲ್ಲರೂ ಒಂದೇ, ಸಬ್ ಏಕ್ ಹೋಕರ್ ದೇಶ ಸೇವಾ ಕರ್ಷಕೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಂತ ಸಮಸ್ಯೆಗಳು ಬರ್ತಾವೆ.
ಈಗ ನಾವಲ್ಲಿ ಯಾವುದೇ ಈಗ ನಾನು ಆ ಕಮಾಂಡರ ಈ ಕಮಾಂಡರ ಅಂತಂತೀವಿ, ಅವಾಗ ಯಾವ ಜಾತಿ ಕಮಾಂಡರ್ ಅಂತ ಬರೋದಿಲ್ಲ, ಲೆಫ್ಟ್ ಹ್ಯಾಂಡ್ ಕಮಾಂಡ್ ಕ್ಯಾಟಗರಿ ಬರ್ತವೆ. ಅಲ್ಲಿ ಕ್ಯಾಟಗರಿ ಕ್ಯಾಟಗರಿ ಇರಲ್ಲ, ಅಲ್ಲಿ ಯಾವ ಎಬಿಲಿಟಿ ಅದ ನಾವು ಮುಂದೆ ಹೋಗಿಬಿಡ್ತಾನೆ. ಇಲ್ಲಿ ಏನಿದೆ ಅಂದರೆ ಕ್ಯಾಟಗರಿ ಯಾವ ಬಲ ಹೆಚ್ಚಿಗೆ ಇರ್ತದೆ ಯಾವ ಮುಂದೆ ಅವ ಮುಂದೆ ಹೋಗ್ತಾನೆ. ಯಾಕಂತಂದರೆ ಅವನಲ್ಲಿ ಎಬಿಲಿಟಿ ಇದ್ದರೂ ಕೂಡ ಈ ಜಾತಿ ಸಮಸ್ಯೆ ಈ ಕ್ಯಾಟಗರಿ ಸಮಸ್ಯೆ ಕ್ಯಾಟಗರಿ. ಈಗ ಅವ್ನಿಗೆ ಎಬಿಲಿಟಿ ಇರ್ತೀವಿ, ಜನರಲ್ ಕ್ಯಾಟಗರಿ ಒಳಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇದು ಬರಲ್ಲ, ಟಿಕೆಟ್ ಸಿಗೋಲ್ಲ. ಓಕೆ, ಈ ಸಮಸ್ಯೆ ಇರ್ತವೆ. ಓಕೆ, ನನ್ನ ಕೊನೆ ಪ್ರಶ್ನೆ ಕ್ಷೇತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಮಪ್ಪ ಕೊಳ್ಳಿ ಅವರನ್ನೇ ಈ ಕ್ಷೇತ್ರ ಜನ ಯಾಕೆ ಆಯ್ಕೆ ಮಾಡಬೇಕು? ರಾಮಪ್ಪ ಕೊಳ್ಳಿ ಅವರನ್ನೇ ಹೈಕಮಾಂಡ್ ಯಾಕೆ ಬಿಫಾರ್ಮ್ ಕೊಡಬೇಕು? ಸರ್, ನಾವು ಸೈನಿಕರಾಗಿ ಯಾವ ಜಾತಿ ಭೇದ ಭಾವ ಇಲ್ಲದೆ ಕೆಲಸ ಮಾಡ್ತೀವಿ. ನಮಗೆ ಅದೇ ಇಲ್ಲೇ ಆದತ್ತಾಗಿಬಿಟ್ಟಿದೆ. ನಾವು ಇಲ್ಲಿ ಅದೇ ಥರ ನಮಗೆ ಯಾವ ಸಮಾಜದವರು ಗೌರವ ಕೊಡ್ತಾರೆ, ನಮಗೆ ಬರ್ರಿ ಅಂತೆ. ಮತ್ತು ನಮಗೆ ಇದನ್ನು ವರ್ಕ್ ಮಾಡಬೇಕಂದ್ರೆ ಅವ್ರು ಮಾಡೇ ತೀರ್ತೀವಿ. ನಾವು ರೋಡ್ಗಳಾಗಲಿ ನೀರಿಂದಾಗಲಿ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಅದನ್ನು ಇಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ, ಕೊನೆಯದಾಗಿ ಈ ಕ್ಷೇತ್ರ ಜನತೆಗೆ ನ್ಯೂಸ್ 43 ಇಂಡಿಯಾ, ಭಾರತ್ ಟೈಮ್ಸ್ ಮೀಡಿಯಾ ಮುಖಾಂತರ ಭಾರತೀಯ ಜನತಾ ಪಕ್ಷದ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದ್ರೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮಾಧ್ಯಮ ಮುಖಾಂತರ? ಸರ್, ನಾವು ಆಯ್ಕೆ ಆದರೆ ನಾವು ಇಲ್ಲೇ ಬಗೆಹರಿಸ್ತೀವಿ. ಊರಲ್ಲೇ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಭಾಳ ಕಳಿಸೋದಿಲ್ಲ, ಜಗಳ ಹಚ್ಚೋದಿಲ್ಲ. ಆದಷ್ಟು ಇಲ್ಲೇ ಬಗೆಹರಿಸಿ ಅವ್ರ ಸಮಸ್ಯೆನೇ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಮತ್ತು ಊರಲ್ಲಿ ರೋಡ್ ಇದೆ, ಹೊಲದ ರೋಡ್ಗಳಿದ್ದಾವೆ. ನಮ್ಮ ಹೊಲ ನಮ್ಮ ದಾರಿ. ನಮ್ಮ ಹೊಲ ನಮ್ಮ ದಾರಿ, ಚಕಡಿ ರಸ್ತೆ ಅದ್ರ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಹೀಗಾಗಿ ಅವು ಎಲ್ಲಿ ರೋಡ್, ಈಗ 3 ರೋಡಿಗೆ ನಾನು ಇಂಟ್ರೆಸ್ಟಿಂದ ನಿಂತು ಅದನ್ನು ಮಾಡಿಸಿದ್ವಿ. ಒಂದು ಅಮೃತ್ ದೇಸಾಯಿ ಇದ್ದವ್ರಿಗೆ ಈ ತುಣಸಿ ದಾರಿ ಆಗಲಿ, ದಾರಿ ಶಿಮಾವಸ್ತಿ ಇದ್ದಾಗಲಿ ಅವನು ಇಂಟ್ರೆಸ್ಟಿಂದ ನಿಂತು ನಮಗೆ ಕೆಲಸವನ್ನು ತಂದು ಅದನ್ನು ನಿಂತು ಮುಗಿಸುವಂಥದ್ದು ನನಗೆ ಇಂಟ್ರೆಸ್ಟ್ ಭಾಳ. ಒಂದು ಕೆಲಸ ಮಾಡಬೇಕಂದ್ರೆ ಅದನ್ನು ಮುಗಿಯುವವರೆಗೆ ಬಿಡೋದಿಲ್ಲ, ಇಂಟ್ರೆಸ್ಟ್ ಇರುತ್ತೆ. ಹೋಗ್ಲಿ ಬಿಡಪ್ಪ ಅಂಥೇಳಿ ಆ ಥರ ನಮ್ಮದಿಲ್ಲ. ಮಾಡಬೇಕಂದ್ರೆ ಅದನ್ನು ಮಾಡೈತಿರೋದು. ನಾವು ಹೆಂಗೆ ಸೈನ್ಯದೊಳಗೆ ಮಾಡ್ತಿದ್ವಲ್ರಿ, ಇವತ್ತು ಮಾಡಬೇಕಪ್ಪ ಹಂಗೆ. ಆದರೆ ಇಲ್ಲೊಂದು ಸ್ವಲ್ಪ ಅಷ್ಟು ಸ್ಪೀಡ್ ಆಗಲ್ಲ, ಇಲ್ಲೊಂದು ಸ್ವಲ್ಪ ಡಿಲೇ ಆಗ್ತದೆ, ಸ್ಲೋ ಮೋಷನ್ ಆಗುತ್ತೆ, ಸ್ಲೋ ಆಗುತ್ತೆ. ಆದರೂ ಕೂಡ ಬಿಡಂಗಿಲ್ಲ, ಒಂದು ಸ್ವಲ್ಪ ಇದನ್ನು ಮಾಡಿ ಕೆಲಸ ಮಾಡ್ತೇವೆ. ಓಕೆ, ಹಾಗಾದರೆ ಅಮೀನ್ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ. ಹಾಂ ಸರ್, ಪ್ರಬಲ ಆಕಾಂಕ್ಷಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತಿನವರೆಗೆ ರಾಮಪ್ಪ ಕೊಳ್ಳಿಯವರೇ ನ್ಯೂಸ್ 43 ಇಂಡಿಯಾ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ಅನೇಕ ವಿಚಾರಗಳನ್ನು ಸೈನಿಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಮತ್ತು ಗ್ರಾಮದಲ್ಲಿ ಬಂದು ಸೇವೆ ಮಾಡ್ತಾ ಇರೋದು ಮತ್ತು ಜನರ ಮಧ್ಯದಲ್ಲಿ ಇದ್ದಿರತಕ್ಕಂಥ ಅನೇಕ ವಿಚಾರವನ್ನು ನಮ್ಮ ಜೊತೆ ಮತ್ತು ನ್ಯೂಸ್ 43 ಇಂಡಿಯಾ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ನಡೀತಿರೋಂಥ ಅನೇಕ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ತೆ.